ನಮಸ್ಕಾರ. ನಾನು ಜನನಿ ವತ್ಸಲ, ಜನನಿ ಟಾಕ್ಗೆ ಸ್ವಾಗತ. ಸ್ನೇಹಿತರೆ, ನಮ್ಮ ಕರ್ನಾಟಕದಲ್ಲಿ ಭ್ರಷ್ಟ ಅಧಿಕಾರಿಗಳಿಗೆ ಸೀಮಾ ಸ್ವಪ್ನ ಆಗಿರುವಂತಹ ಪಕ್ಷ ಅಂದರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಭ್ರಷ್ಟ ಅಧಿಕಾರಿಗಳು ಏನೇ ಅನಾಚಾರ ಮಾಡೋದು ಸಹ ಕಂಡುಹಿಡಿಯುವಂತಹ ಕೆಲಸಗಳನ್ನು ಮಾಡ್ತಿದ್ದಾರೆ KRS ಪಕ್ಷದ ಸೈನಿಕರು. ಇದೇ ಒಂದು ವಿಚಾರದಲ್ಲಿ ಭ್ರಷ್ಟ ಅಧಿಕಾರಿಗಳು ತಮಗೆ ಕೊಟ್ಟಿರುವಂತಹ ಸರ್ಕಾರಿ ಕೆಲಸಗಳಿಗೆ ಅನುಕೂಲ ಆಗಲಿ ಅಂತ ವಾಹನವನ್ನು ಕೊಟ್ಟರೆ ಅವರ ವೈಯಕ್ತಿಕ ವಿಚಾರಗಳಿಗೆ ಆ ವಾಹನಗಳನ್ನು ಬಳಸ್ತಿದ್ದಾರೆ, ಇಂಧನವನ್ನು ಬಳಸ್ತಿದ್ದಾರೆ, ಹಾಗೂ ಆ ವಾಹನವನ್ನು ತೆಗೆದುಕೊಂಡು ಊರಿಗೆಲ್ಲ ಹೋಗ್ತಾ ಇದ್ದಾರೆ. ಆ ರೀತಿಯಾದಂತಹ ಕೆಲಸಗಳನ್ನು ಮಾಡ್ತಿರುವಂತಹ ಅಧಿಕಾರಿಗಳೇ ಸಿಂಹ ಸ್ವಪ್ನ ಆಗಿದೆ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ. ಯಾಕೆ ಅಂದರೆ ಯಾವುದೇ ಸರ್ಕಾರಿ ವಾಹನಗಳನ್ನು ವೈಯಕ್ತಿಕವಾಗಿ ಬಳಸಬಾರದು ಅನ್ನುವಂತಹ ನಿಯಮಗಳಿದ್ದರೂ ಸಹ ಅದನ್ನು ಮೀರಿ ಸಹ ಅಧಿಕಾರದ ದರ್ಪದಿಂದ, ಅಧಿಕಾರದ ದುರ್ಬಳಕೆಯಿಂದ ಆ ವಾಹನಗಳನ್ನು ಉಪಯೋಗ ಮಾಡಿಕೊಳ್ಳುತ್ತಾ ವೈಯಕ್ತಿಕ ವಿಚಾರವಾಗಿ ಊರುಗಳಿಗೆ ಹೋಗುವಂತಹದ್ದು, ವೈಯಕ್ತಿಕ ವಿಚಾರಗಳಲ್ಲಿ ಹೋಟೆಲ್ ಮುಂದುಗಳಲ್ಲಿ ನಿಂತ್ಕೊಳ್ಳುವಂಥದ್ದು, ಶಾಪಿಂಗ್ ಮಾಡುವಂತಹದ್ದು, ಈ ರೀತಿಯಾದಂಥ ಹಲವಾರು ಕೆಲಸಗಳನ್ನು ಈ ಸರ್ಕಾರಿ ವಾಹನಗಳನ್ನು ಬಳಸ್ಕೊಂಡು ಮಾಡ್ತಿದ್ದಾರೆ. ಆದರೆ ಸರ್ಕಾರಿ ವಾಹನಗಳನ್ನು ಸರ್ಕಾರದ ಕೆಲಸಗಳಿಗೆ ಮತ್ತು ಸರ್ಕಾರದ ಕೆಲಸಗಳಿಗೆ ಮಾತ್ರ ಉಪಯೋಗಿಸಬೇಕಾಗಿದೆ. ಆದರೆ ಈ ಒಂದು ಅಧಿಕಾರಿಗಳು ಬೇಕಾಬಿಟ್ಟಿಗೆ ಆ ವಾಹನಗಳನ್ನು ಬಳಸ್ಕೊಂಡು ಏನಂದ್ರೆ ಸರ್ಕಾರಕ್ಕೆ ನಷ್ಟ ಮಾಡ್ತಾ ಇದ್ದಾರೆ. ಅದೇ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಪಣವನ್ನು ತೊಟ್ಟಿದೆ. ಯಾವುದೇ ಸರ್ಕಾರಿ ವಾಹನಗಳನ್ನು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಬಳಸ್ಕೋಬಾರದು ಅನ್ನುವಂತಹ ಯಾಕೆ ಅಂದರೆ ಅದೆಲ್ಲವೂ ಸಹ ಜನರ ಟ್ಯಾಕ್ಸಿಂದ ಬಂದಿರುವಂತಹ ಟ್ಯಾಕ್ಸಿಂದನೂ ಸಹ ಇದನ್ನು ಉಪಯೋಗಕ್ಕೆ ಟ್ಯಾಕ್ಸಿಂದನೇ ಇದಕ್ಕೆಲ್ಲವೂ ಸಹ ಸಹಕಾರ ಆಗ್ತಾ ಇದೆ. ಅಂತಹದ್ದಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಪಣ ತೊಟ್ಟಿದೆ. ಆದರೆ ಅಧಿಕಾರಿಗಳು ಇಂತಹ ದುರ್ಬಳಕೆ ಮಾಡಿದಂತಹ ಯಾವುದೇ ಅಧಿಕಾರಿಗಳಿದ್ದರೂ ಸಹ ಅದಕ್ಕೆ ತಕ್ಕವಾದಂತಹ ದಂಡವನ್ನು ಕಟ್ಟಬೇಕಾಗುತ್ತೆ, ನೀವು ಅಮಾನತನ್ನು ಆಗಬೇಕಾಗುತ್ತೆ, ಹಾಗೂ FIR ದಾಖಲಾಗುತ್ತೆ. ಇದೇ ವಿಚಾರವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವೂ ಸಹ ಇಂತಹ ಅಧಿಕಾರಿಗಳಿಗೆ, ಇಂತಹ ದುರ್ಬಳಕೆ ಮಾಡುವಂತಹ ಸರ್ಕಾರಿ ವಾಹನಗಳಿಗೆ ಕಂಡುಹಿಡಿದು ಅದಕ್ಕೆ ಸೂಕ್ತವಾದಂತಹ ಕೇಸನ್ನು ಫೈಲನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೀನಿ, ಈ ರೀತಿಯ ವಾಹನಗಳು ನಿಮ್ಮಲ್ಲಿ ಕಂಡು ಬಂದಲ್ಲಿ ನಮಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ತಿಳಿಸಿ ಅಂತ ಹೇಳ್ತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಈ ರೀತಿಯಾದಂತಹ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ವಾಹನಗಳನ್ನು ದುರ್ಬಳಕೆ ಮಾಡುವಂತಹ ಎಲ್ಲ ವಾಹನಗಳನ್ನು ನಿಲ್ಲಿಸಿ ಪ್ರಶ್ನೆ ಮಾಡುವಂತಹ ಒಂದು ಹಕ್ಕನ್ನು ಪಡೆದುಕೊಂಡಿರುವಂತಹ KRS ಪಕ್ಷಕ್ಕೆ ನೀವೆಲ್ಲರೂ ಬೆಂಬಲಿಸಿ ಅಂತ ಹೇಳ್ತಾ ಇದ್ದೀನಿ.